Ma'am, I'm feeling very much difficult in writing the answers. Like Okay. ಇವಾಗ ನಾವು ಡಿಗ್ರಿವರೆಗೂ ಹೆಂಗೆ ಅಂತ ಅಂದ್ರೆ ಒಂದು ಪ್ರಿಪೇರ್ಡ್ ನೋಟ್ಸ್ ಇತ್ತು. Yes. ಸೊ ಕ್ವೆಶನ್ಸ್ ನ ಡೈರೆಕ್ಟ್ ಆಗಿ ಶೂಟ್ ಮಾಡಿ ಬೈ ಹ್ಯಾಟ್ ಮಾಡಿ ಬರ್ದ್ಬಿಡ್ತಾ ಇದ್ವಿ. Right. ಬಟ್ ಸ್ಟಿಲ್ ವಿ ಆರ್ ನಾಟ್ ಗೆಟಿಂಗ್ ಲೈಕ್ ಹೌ ಟು ರೈಟ್. ಲೈಕ್ ಕ್ವೆಶನ್ಸ್ ನ ಓದಿದಾಗ ಯಾವ್ಯಾವ ತರ ಎಲ್ಲಿಂದ ಎಲ್ಲ ಪಾಯಿಂಟ್ಸ್ ಎಲ್ಲ ತೆಗಿಬೇಕು, ಲೈಕ್ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಗಾಟ್ ಇಟ್. ಹೌ ಟು ರೈಟ್ ಆನ್ಸರ್ಸ್ ಎಫೆಕ್ಟಿವ್ಲಿ ಅಲ್ವಾ? ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ಪ್ರಶ್ನೆನ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಸರಿ ಏನಾಗುತ್ತೆ, ತುಂಬಾ ಡೈವರ್ಷನ್ ಆಗುತ್ತೆ. ಅಲ್ಲಿ ಏನೋ ಕೇಳ್ತಾ ಇರ್ತಾರೆ, ನಾವು ನಮಗ್ ಗೊತ್ತಿರೋದಷ್ಟೇ ಬರೀತಿರ್ತೀವಿ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ ಆಫ್ ದ ಕ್ವೆಶ್ಚನ್. ಅದನ್ನ ಹೇಗ್ ಬರುತ್ತೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನ ಮಲ್ಟಿಪಲ್ ಟೈಮ್ ಓದ್ಬೇಕು. ಕೀವರ್ಡ್ಸ್ ಏನಿರುತ್ತೆ ಅದನ್ನ ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಅಂಡ್ ನೋ ಕ್ವೆಶ್ಚನ್ ಇಸ್ ಯೂನಿಡೈಮೆನ್ಷನಲ್ ದೀಸ್ ಡೇಸ್. ದೇ ವಾಂಟ್ ಆಸ್ಕ್ ವಾಟ್ ಇಸ್ ವಿಮೆನ್ ಎಂಪವರ್ಮೆಂಟ್. ದ ಕ್ವೆಶ್ಚನ್ ರಾದರ್ ಇಸ್ ಮಲ್ಟಿ ಡೈಮೆನ್ಷನಲ್ ಅಂಡ್ ಹ್ಯಾಸ್ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಆಲ್ಸೋ. ಸೊ ಇಟ್ ಇಸ್ ಆಸ್ಕಿಂಗ್ ಯು 3-4 ಥಿಂಗ್ಸ್ ಇನ್ ದ ಸೇಮ್ ಕ್ವೆಶ್ಚನ್. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಏನ್ ಕೇಳ್ತಾ ಇದೆ ಅದನ್ನ ಅಡ್ರೆಸ್ ಮಾಡ್ಬೇಕು, ಸೆಕೆಂಡ್ ಅದನ್ನ ಅಡ್ರೆಸ್ ಮಾಡ್ಬೇಕು, ಥರ್ಡ್ ಅದನ್ನ ಅಡ್ರೆಸ್ ಮಾಡ್ಬೇಕು. ಇದಕ್ಕೆ ನೀವು ಒಂದು ಇಂಟ್ರೊಡಕ್ಷನ್ ಮತ್ತೆ ಕನ್ಕ್ಲೂಷನ್ ಕೊಡಬೇಕು. ನಾನು ಇಷ್ಟೇ ಏನು ಹೇಳಿದೆ ಅದು ಬಾಡಿಯಲ್ಲಿ ಬರಬೇಕು. ಸೊ ಲೆಟ್ಸ್ ಸೇ ಇಟ್ಸ್ ಅಬೌಟ್ ವಿಮೆನ್ ಅಂಡ್ ವಿಮೆನ್ ಎಂಪವರ್ಮೆಂಟ್. ಏನೋ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅಥವಾ ನೀವು ಎಕನಾಮಿಕ್ ಸರ್ವೆಯಲ್ಲೋ ಎಲ್ಲೋ ಓದಿರುವಂತಹ ಒಂದು ಡೇಟಾನ ಅಥವಾ ಕೊಟೇಶನ್ ವಿಮೆನ್ ರಿಲೇಟೆಡ್ ನೀವು ಇಂಟ್ರೊಡಕ್ಷನ್ ಅಲ್ಲಿ ತನ್ನಿ. ಬಾಡಿಯಲ್ಲಿ ಅವ್ರು ಏನ್ ಕೇಳ್ತಾ ಇದ್ದಾರೆ ಅದನ್ನ ಪರ್ಸ್ಪೆಕ್ಟಿವ್ ವೈಸ್ ಅಡ್ರೆಸ್ ಮಾಡಿ. ವಿತ್ ಇನ್ ಬಾಡಿ ಇಫ್ ಯು ಕ್ಯಾನ್ ಬ್ರಿಂಗ್ ಇನ್ ಮಲ್ಟಿಪಲ್ ಡೈಮೆನ್ಷನ್ಸ್, ಇವಾಗ ಸೋಷಿಯಲ್, ಪೊಲಿಟಿಕಲ್, ಹೇಗೆ ಎಸ್ಸೆಯಲ್ಲಿ ಬರೀತಿರಲ್ಲ, ಯುವರ್ ಆನ್ಸರ್ಸ್ ಆರ್ ಆಲ್ಸೋ ಮಿನಿ ಎಸ್ಸೇಸ್ ಓನ್ಲಿ. ಅದ್ರೊಳಗೆ ಮಲ್ಟಿಪಲ್ ಡೈಮೆನ್ಷನ್ಸ್ ತರೋದಕ್ಕಾದ್ರೆ, ಆ ಡೈಮೆನ್ಷನ್ಸ್ ಒಳಗೆ ಏನಾದರೂ ಒಂದು ವ್ಯಾಲ್ಯೂ ಅಡಿಷನ್ ಸಬ್ಸ್ಟ್ಯಾನ್ಶಿಯೇಟ್ ಮಾಡೋದಕ್ಕಾದ್ರೆ, ಈಗ ಪೊಲಿಟಿಕಲ್ ಆಗಿ ಏನೋ ಒಂದು ಪರ್ಸ್ಪೆಕ್ಟಿವ್ ಕೊಡ್ತಾ ಇರ್ತೀರಾ, ಅದರಲ್ಲಿ ಇಫ್ ಯು ಕ್ಯಾನ್ ಕೋಟ್ ಅನ್ ಆರ್ಟಿಕಲ್ ವಿಚ್ ಇಸ್ ರಿಲೇಟೆಡ್ ಟು ದ್ಯಾಟ್, ಅಥವಾ ಎಕನಾಮಿಕ್ ಪರ್ಸ್ಪೆಕ್ಟಿವ್ ಕೊಡ್ತಾ ಇರ್ತೀರಾ, ಅದರಲ್ಲಿ ಇಫ್ ಯು ಕ್ಯಾನ್ ಸೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಸೇಸ್ ವಿಮೆನ್ ಸ್ಟೇಟಸ್ ಹೀಗೀಗಿದೆ. ಸೊ ಇಫ್ ಯು ಕ್ಯಾನ್ ಬ್ಯಾಕ್ ಅಪ್ ಯುವರ್ ಆನ್ಸರ್ ವಿತ್ ಡೇಟಾ, ಕಮಿಟಿ ರಿಪೋರ್ಟ್ಸ್, ಅಥವಾ ಏನಾದರೂ ಒಂದು ಯುನೀಕ್ ಕೇಸ್ ಸ್ಟಡಿ. ಎಲ್ಲೋ ಒಂದು ಕಡೆ ದೇ ಸೆಲೆಬ್ರೇಟ್ ದ ಬರ್ತ್ ಆಫ್ ವಿಮೆನ್. ಹರಿಯಾಣದಲ್ಲಿ ಒಂದು ಗ್ರಾಮ ಪಂಚಾಯತಲ್ಲಿ ದೇ ಸೆಲೆಬ್ರೇಟ್ ಬರ್ತ್ ಆಫ್ ವಿಮೆನ್, ಮತ್ತೆ ಪ್ರತಿಯೊಂದು ದಿನ ಹುಟ್ಟಿದಾಗ ಇಡೀ ಊರಿಗೆ ಸ್ವೀಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕೀಪ್ ಇಟ್ ಆಸ್ ಬ್ರೀಫ್ ಆಸ್ ಯು ಕ್ಯಾನ್. ಈ ರೀತಿ ನೀವು ವ್ಯಾಲ್ಯೂ ಎಡಿಷನ್ ಮಾಡಿ, ಮತ್ತೆ ಆ ಕ್ವೆಶ್ಚನ್ಗೆ ಸ್ಕೋಪ್ ಇದ್ರೆ ವೇ ಫಾರ್ವರ್ಡ್ ಬರೀರಿ, ಇಲ್ಲಾಂದ್ರೆ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ. ದೆನ್ ಗಿವ್ ಅ ಪಾಸಿಟಿವ್ ಕನ್ಕ್ಲೂಷನ್. ಈ ರೀತಿ ಬರೀಬೇಕಾಗತ್ತೆ. ಬಟ್ ಇಟ್ ವಿಲ್ ನಾಟ್ ಹ್ಯಾಪನ್ ಡೇ ಒನ್. ಇವತ್ತು ನೀವು ಒಂದು ಕ್ವೆಶ್ಚನ್ ತೆಗೆದ್ಬಿಟ್ಟು ನಾನು ಬರೀತಾ ಇದ್ದೀನಿ, ಪರ್ಫೆಕ್ಟ್ ಆನ್ಸರ್, ಐಡಿಯಲ್ ಆನ್ಸರ್ ಇವತ್ತಾಗಲ್ಲ. ಬರ್ದು ಪ್ರಾಕ್ಟೀಸ್ ಮಾಡಿದಾಗ ಒಂದು ದಿನ ಯು ವಿಲ್ ರೀಚ್ ಅ ಗುಡ್ ಆನ್ಸರ್ ರೈಟಿಂಗ್ ಪ್ಲೇಸ್. ಮತ್ತು ಇನ್ನೊಂದು ಏನಂದರೆ, ನೀವು ಬರೆದಾಗ ಮೆಂಟರ್ಸ್ಗೆ ತೋರಿಸಿ, ಪ್ರಶಾಂತ್ ಸರ್ಗೆ ತೋರಿಸಿ, ಸಂದೀಪ್ ಸರ್ಗೆ ತೋರಿಸಿ, ಅವ್ರು ಹೇಳ್ತಾರೆ ಇದು ಇಲ್ಲಿ ಲ್ಯಾಕ್ನ ಇದೆ ಅಂತ. ನೆಕ್ಸ್ಟ್ ಟೈಮ್ ಬರೆಯುವಾಗ ಅದನ್ನು ಅಡ್ರೆಸ್ ಮಾಡಿ. ಯು ಗೆಟಿಂಗ್ ಮೈ ಪಾಯಿಂಟ್ ಅಲ್ಲ? ಸೊ ನಾವು ಬರ್ದುನೇ ಇಟ್ ಬಿಕೇಮ್ ಬೆಟರ್. ಸೊ ದ ಮೋರ್ ಯು ರೈಟ್ ದ ಬೆಟರ್ your answer gets. I hope I addressed your query.